ಬದುಕು ಜಟಕ ಬಂಡಿ. ನೀವು ಖಂಡಿತವಾಗ್ಲೂ ಬರ್ತಾ ಇರಲಿಲ್ಲ. ಸುಳ್ಳು ಅನ್ನೋದರ ಇನ್ನೊಂದು ಮುಖಾನೇ ಈ ಹೆಂಗಸರು ಅಂತ ಅನ್ಬಹುದು. ಮನುಷ್ಯರಾಗಿದ್ದವರು ಮೃಗಗಳಾದ್ರು. ನಮ್ಮ ತಂಡದ ಎಲ್ಲಾ ಸದಸ್ಯರನ್ನ ಅವ್ಯಾಚ್ಯ ಶಬ್ದಗಳಿಂದ ಬೈಯೋದಕ್ಕೆ ಶುರು ಮಾಡಿದ್ರು. ಅವ್ರು ಏನ್ ಹೇಳಿದ್ರು? ನಮ್ ತಂದೆ ಪ್ರಾಬ್ಲಮ್ ಗೊತ್ತಿದೆ. ನೀನು ಹೆಣ್ಣಾಗಿ ಹೆಣ್ಣಿನ ಬೇಡ ಬಂದಿರೋದು, ಹಾಳು ಮಾಡಕ್ಕಲ್ಲ ಬಂದಿರೋದು. ಅವರು ಗೊತ್ತಾಯ್ತಾ? ಅವ್ರು ಎಂತ ನೀವು ಮಾತಾಡಿ. ನಮ್ ತಂದೆ ಬರೋರ್ಗು ನಾವು ಮಾತಾಡಲ್ಲ. ನೀವು ಮಾತಾಡಿ. ಅವ್ರಿಗೆ ಬಿಸಿ ಇರುತ್ತೆ ಆಫೀಸ್. ಏನ್ ನಿಮ್ ನಾವು ಮಾತಾಡಲ್ಲ ಮೇಡಮ್. ನೋಡಿ ನಾವು ಸಮಾಧಾನತಾನೆ ಮಾತಾಡ್ತಾ ಇದೀವಿ. ನಾವು ಮಾತಾಡಲ್ಲ. ಇನ್ನ ಸಂಬಂಧ ಇರೋದಕ್ಕೆ ತಾನೆ ನಿಮ್ಮ ಇಲ್ಲ ನೋಡಿ ನಾವು ಸಂಬಂಧದಿಂದಾನೆ ಹೇಳ್ತಾ ಇದ್ದೀನಿ. ಸಮಾಧಾನದಿಂದ ನಾವ್ ಅಲ್ಲಿ ಬರಲ್ಲ. ಬೇಕಾದ್ರೆ ನಮ್ ತಂದೆ ಕರ್ಕೊ ಬರ್ತೀವಿ. ಕರ್ಸಿ ಇವಾಗ ಅವ್ರು ಬರಲ್ಲ. ನಿನ್ನೆ ಗೊತ್ತು ತಾನೆ. ನಿನ್ನೆ ನಿನ್ನೆ ಹೇಳ್ದು ತಾನೆ. ನಿನ್ನೆ ಹೇಳ್ದು ತಾನೆ. ಅವ್ರು ಕೆಳಗಡೆ ಬಂದವ್ರು ಮೇಲೆ ಬಂದ್ರೆ ಅವ್ರು ಬಿಸಿ ಇದಾರೆ ತಾನೆ. ತುಂಬಾ ಬಿಸಿ ಇದ್ದಾನೆ. ಈಗ ನಮ್ ತಂದೆ ಇದ್ರೆ ಅವ್ರು ಕಾರಣ ಹೇಳ್ಬಿಟ್ಟು ಹೊಡ್ಕೊಳ್ಳಿ. ನಾವು ಎಲ್ಲೆಲ್ಲೂ ನಮ್ಗೆ ನೋಡಿ ನಾವು ಯಾವ ಹೆಣ್ಮಕ್ಳು ಕಲೆಯಲ್ಲಿ ಚಪ್ಪಲಿ ಕಲಿಯೋದು ನಮ್ಗೆ ಇಷ್ಟ ಇಲ್ಲ. ಚಪ್ಪಲಿ ಮೇಲೂ ಕಲಿಯೋದೇ ಆಯ್ತು. ಇಂಡಿಯಾಗೆ ತೋರಿಸ್ತೀವೋ ಮಂಡ್ಯಗೆ ಅಲ್ಲ. ನಿಮ್ದೇ ತಪ್ಪು. ನಾನು ಹೊಡೆಯೋ ತರ ಇದ್ದೀನ? ಅವಳು ಒದೆ ತಿನ್ನೋ ತರ ಇದ್ದಾಳ? ನೀವು ನೋಡಿ. ಹೆಣ್ಣು ಅಂದ್ರೆ ಪೂಜ್ಯ ಭಾವನೆ ಹೊಂದಿರೋ ನಮ್ಮ ಸಮಾಜದಲ್ಲಿ ಈ ತರದ ಹೆಂಗಸರು ಇದ್ದಾರಾ? ಸಭ್ಯತೆಯ ಅರಿವೇ ಇಲ್ಲದ ಇಂಥವರನ್ನ ಏನನ್ಬೇಕು ನೀವೇ ಹೇಳಿ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಉಪಕಾರವ ಮಾಡಲಾರ, ಬದುಕಿದರೆ ಸೈರಿಸಲಾರ. ಹತ್ಯಕ್ಕೆ ಗೌರವವಿಲ್ಲ, ವಂಚನೆಗೆ ಪೂಜ್ಯತೆಯಲ್ಲ. ಇದೇ ನೀತಿ, ಇದೇ ರೀತಿ, ಇನ್ನೆಲ್ಲಿ ಗುರು ಹಿರಿಯರ ಭೇಟಿ. ಯಾರೇ ಕೂಗಾಡಲಿ, ಊರೇ ಹೋರ
ಕಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಪ್ರೀತಿ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬದುಕು ಜಟಕಾವಣಿಯನ್ನ ಮುಗಿಸುವಂತ ಸಮಯ ಬಂದಿದೆ. ಸ್ವಲ್ಪ ಅಹಿತಕರ ಘಟನೆಗಳು ನಡೆದು ನೀವು ನೋಡಿದ್ದೀರಿ, ನಾನು ನೋಡಿದ್ದೀನಿ. ಅಹಿತಕರ ಮಾಡ್ಕೊಂಡಿದ್ದು ನೇತ್ರಾವತಿನೇ ಅಂತ ನಾನು ಹೇಳ್ತೀನಿ. ಕೂತು ಸತ್ಯವನ್ನ ಒಪ್ಕೊಂಡು ಸಂಧಾನ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅನಗತ್ಯವಾಗಿ ಅವರೇ ತುಂಬಾ ಆವೇಶ ಪಟ್ಟು ಗಲಾಟೆ ಮಾಡಿ ಕಿರ್ಚಿ ಎಲ್ಲ ಹೋಗಿದ್ದಾರೆ. ಈ ತರದ ಆವೇಶ ಆ ಸಮಯಕ್ಕೆ ಸರಿ ಅನ್ನಿಸ್ಬಹುದು, ಆದರೆ ಕೂತು ಯೋಚನೆ ಮಾಡಿದಾಗ ತಪ್ಪು ಅಂತ ಅವ್ರಿಗೂ ಅನ್ಸುತ್ತೆ ಅಂತ ನಾನು ಹೇಳೋಕ್ ಬಯಸ್ತೀನಿ. ಪ್ರಾರಂಭ ಮಾಡಿದ್ದು ನೇತ್ರಾವತಿ ಮತ್ತು ನಾಗೇಂದ್ರನ ಒಂದು ಮಾಡೋಣ ಅಂತಾನೆ. ನಾಗೇಂದ್ರಗೆ ಅವ್ರ ಬಗ್ಗೆ ದೂರ ಹೇಳೋದೇ ಆಗಿದ್ರು ಕೂಡ ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ನೇತ್ರಾವತಿಗೆ ಬುದ್ಧಿ ಹೇಳಿ ಒಂದು ಮಾಡೋಣ ಅಂತಾನೆ. ಆದ್ರೆ ಯಾವಾಗ ಅವ್ರು ಪ್ರಾರಂಭದಿಂದಾನು ಸುಳ್ಳು ಹೇಳೋಕ್ಕೆ ಶುರು ಮಾಡಿದ್ರು, ಅಲ್ಲೇ ಎಲ್ಲೋ ಸ್ವಲ್ಪ ಮನಸ್ಸು ನನಗೆ ಕುಗ್ಗಿ ಹೋಯ್ತು. ಜೊತೆಗೆ ಹೋಗ್ತಾ 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 ಅಪಾರವಾದ ಸುಳ್ಳುಗಳನ್ನ ಹೇಳ್ತಾ ಹೋದ್ರು. ನಾಗೇಂದ್ರ ಗೊತ್ತಿಲ್ಲ ಅಂತ, ಆಮೇಲೆ ಮದುವೆ ಆಗಿಲ್ಲ ಅಂತ, ಹೀಗೆ ಸುಳ್ಳಿನ ಸರಮಾಲೆ ಜೊತೆ ಕೊನೆಯದಾಗಿ ಜಗಳ ಆಡ್ಕೊಂಡು ಕಿರ್ಚ್ಕೊಂಡು ಎದ್ದು ಹೋದ್ರು. ಕಿರ್ಚ್ಕೊಂಡು ಎದ್ದು ಹೋಗೋ ಅಗತ್ಯ ಇಲ್ಲ. ಇಲ್ಲಿ ನನ್ನ ನೋಡಿ ಭಯ ಪಡ್ಬೇಕಾಗಿಲ್ಲ. ಯಾವಾಗಲೂ ನಾನು ಹೆಣ್ಮಕ್ಳು ಪರವಾಗೇ ಮಾತಾಡೋದು. ಹಾಗಾಗಿ ನನ್ನ ಹತ್ರ ಅವ್ರ ಕಷ್ಟನ ಅವ್ರು ಹೇಳ್ಕೋಬೋದಾಗಿತ್ತು. ಈಗಲೂ ಅವ್ರ ಕಷ್ಟನ ಬಂದು ನನ್ನ ಹತ್ರ ಹೇಳ್ಕೋಬಹುದು. ನಾನು ನೇತ್ರಾವತಿಗೆ ಹೇಳುವ ಕಿವಿ ಮಾತು ಇದೆ, ಏನಾದ್ರೂ ಸಮಸ್ಯೆ ಇದ್ರೆ ದಯವಿಟ್ಟು ಬಂದು ಹೇಳ್ಕೊಳ್ಳಿ. ಪರಿಹಾರಕ್ಕೆ ಮಾಡೋಕ್ಕಾಗದೇ ಇರುವಂತ ಸಮಸ್ಯೆ ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ. ಎಲ್ಲದಕ್ಕೂ ಯಾವುದೋ ಒಂದು ಉತ್ತರ ಇದ್ದೇ ಇರುತ್ತೆ. ನಾಗೇಂದ್ರ ಬಗ್ಗೆನೇ ಮಾತಾಡೋದಾಗಿದ್ರೆ, ಇನ್ನು ಮುಂದೆ ಅವರ ಭವಿಷ್ಯ ಚೆನ್ನಾಗಿರ್ಲಿ, ಅವರ ಸಂಸಾರದಲ್ಲಿ ಇರುವಂತಹ ಈ ಗೊಂದಲಗಳೆಲ್ಲ ಇವತ್ತಿಗೆ ಕೊನೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರ ಭವಿಷ್ಯ ಉಜ್ವಲ ಆಗಿರ್ಲಿ, ಅವರು ಸಂತೋಷವಾಗಿರ್ಲಿ ಅಂತ ನಾನು ಹಾರೈಸ್ತೀನಿ. ಇನ್ನು ಮುಂದೆ ನೇತ್ರಾವತಿ ಡೌರಿ ಕೇಸ್ ಹಾಕ್ತೀನಿ ಅದು ಇದು ಅಂತ ಹೆದರ್ಸೋದಾಗಿದ್ರೆ ಇವತ್ತಿನ ಈ ಕಾರ್ಯಕ್ರಮವೇ ಸಾಕ್ಷಿ, ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಬದುಕು